ವಿಸ್ತರಣೆ ಬಗ್ಗೆ ಖರ್ಗೆ ಗಪ್ ಚುಪ್. ನಾನಿಲ್ಲೇ ಇದ್ದೀನಿ, ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತ ವಿಚಾರ. ಸಂಪುಟ ವಿಸ್ತರಣೆ ಬಗ್ಗೆ ಖರ್ಗೆ ಗಪ್ ಚುಪ್ ಆಗಿದ್ದಾರೆ. ನಾನಿಲ್ಲೇ ಇದ್ದೀನಿ, ಆದ್ರೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಈ ವಿಚಾರ ನಾವು ನಿನ್ನೆ ಮೊನ್ನೆ ಎಲ್ಲ ಮಾತನಾಡಿದ್ವಿ. ಯಾವುದೋ ಒಂದು ತುರ್ತು ಕರೆ, ವೈಯಕ್ತಿಕ ಕರೆ ಬಂತು, ಹಾಗಾಗಿ ಬೇರೆ ಕಡೆ ಹೋಗ್ಬೇಕಾಯ್ತು ಅಂತ ವಿಚಾರ ಮಾತನಾಡಿದ್ವಿ. ದೆಹಲಿಯಿಂದ ಬರ್ತಾ ಇದ್ದಾರಲ್ಲ, ಅವರನ್ನೇ ಕೇಳಿ. ದೆಹಲಿ ಮೀಟಿಂಗ್ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ಮತ್ತೆ ದೆಹಲಿಗೆ ಹೊರಡ್ತಾ ಇದ್ದಾರೆ ನಮ್ಮ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು. ನಿನ್ನೆ ಹೈಕಮಾಂಡ್ ಮೀಟಿಂಗ್ ನಲ್ಲಿ ಖರ್ಗೆ ಇರಲಿಲ್ಲ. ವೈಯಕ್ತಿಕ ಕಾರಣಗಳಿಂದ ಖರ್ಗೆ ಮೀಟಿಂಗ್ ಅನ್ನ ತೆರವುಗೊಳಿಸ್ತಾ ಇದ್ದಾರೆ ಅಂತ ಮಾತುಕತೆಗಳಾಗಿತ್ತು. ತುರ್ತಾಗಿ ಬೆಂಗಳೂರಿಗೆ ಖರ್ಗೆ ಅವರು ಬಂದಿದ್ರು. ವೈಯಕ್ತಿಕ ಕರೆ ಬಂದಿತ್ತು, ಆ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆ ಬಗ್ಗೆ ಖರ್ಗೆ ಗಪ್ ಚುಪ್ ಆಗಿದ್ದಾರೆ, ಇನ್ನು ಮಾತನಾಡ್ತಿಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇರೋದೇನು ಅಂತ ಅಂದ್ರೆ, ನಾನು ಹಾಸ್ಪಿಟಲ್ನಲ್ಲಿದ್ದೆ. ದೆಹಲಿಯಿಂದ ಯಾರೆಲ್ಲ ಮುಖಂಡರು ಬರ್ತಾ ಇದ್ದಾರೆ, ಯಾರೆಲ್ಲ ಮುಖ್ಯ ಅಧಿಕಾರಿಗಳು ಬರ್ತಾ ಇದ್ದಾರೆ, ಅವ್ರನ್ನ ಸ್ವಲ್ಪ ಕೇಳಿ. ದೆಹಲಿ ಮೀಟಿಂಗ್ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ನೀಡಿರೋದು. ನಾಳೆ ಮತ್ತೆ ದೆಹಲಿಗೆ ನಾನು ಹೋಗ್ತಾ ಇದ್ದೀನಿ. ನಿನ್ನೆ ಹೈಕಮಾಂಡ್ ಮೀಟಿಂಗ್ನಲ್ಲಿ ನಾನು ಇರಲಿಲ್ಲ. ತುರ್ತಾಗಿ ಬೆಂಗಳೂರಿಗೆ ಹೋಗಬೇಕಾದಂತಹ ಸಂದರ್ಭ ಬಂತು, ನಾನು ಬಂದೆ. ದೆಹಲಿಯಲ್ಲಿ ಆದಂತಹ ಮೀಟಿಂಗ್ ವಿಚಾರ ನನಗೆ ಗೊತ್ತಿಲ್ಲ. ಇದ್ದವ್ರವರು ಅವ್ರನ್ನ ಕೇಳಿ, ನನ್ನ ಯಾಕೆ ಹಿಡ್ಕೊಂಡಿದ್ದೀರಿ ಅಂತ ನಮ್ಮ ಖರ್ಗೆ ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಬಿಡಿ, ಅವ್ರ ಪ್ರಶ್ನೆಗೆ ಅವ್ರ ಉತ್ತರ ಸರಿಯಾಗಿದೆ, ಅದರಲ್ಲೇನು ತಪ್ಪಿಲ್ಲ. ಯಾಕಂದ್ರೆ ನಾನಲ್ಲಿ ಇರಲಿಲ್ಲ, ನನಗೇನು ಗೊತ್ತಿತ್ತು ಅಂತ. ವೈಯಕ್ತಿಕ ವಿಚಾರಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದೆ. ನಾನು ಬೆಂಗಳೂರಿಗೆ ಬರಬೇಕಾದಂತಹ ಅವಶ್ಯಕತೆ ಇತ್ತು, ನಾನು ಬಂದಿದ್ದೆ. ನಾನು ದೆಹಲಿಯಲ್ಲಿ ಮೀಟಿಂಗ್ ಸಂದರ್ಭದಲ್ಲಿ ಇರಲಿಲ್ಲ. ಅಲ್ಲೇನೇನಾಯ್ತು ನನಗೆ ಗೊತ್ತಿಲ್ಲ. ಇವತ್ತು ನಾನು ಹೋಗ್ತಾ ಇದ್ದೀನಿ. ಹೋದ ಮೇಲೆ ಏನೆಲ್ಲ ವಿಚಾರಗಳಾಗತ್ತೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ವಿಚಾರವನ್ನ ಖರ್ಗೆ ಹೇಳಿಲ್ಲ, ಗಪ್ ಚುಪ್ ಆಗ್ಬಿಟ್ಟಿದ್ದಾರೆ.